ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನಗಿನ್ನೂ ಅನುಮಾನ ಇದೆ ಸಾಹೇಬ್ರೆ. ಅವನಿನ್ನೂ ಆ ಕಂತ್ರಿ ಕೆಲ್ಸನ ಬಿಟ್ಟಿಲ್ಲ. ಒಳಗೆ ಏನೇನೋ ಮಾಡ್ತಾ ಇದ್ದಾನೆ. ಡ್ರೈವರ್ ಆಗಿರೋದು ಅವನ್ ವೇಷ ಅಷ್ಟೇ. ಒಳಗಡೆ ಬೇರೆ ಬೇರೆ ಏನೇನೋ ಅವತಾರ ಇದೆ ಸರ್. ಅದೇನು ಅಂತ ಕಂಡುಹಿಡಿಬೇಕು ಸರ್. ಅದಕ್ಕೂ ಮುಂಚೆ ಅವನ್ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ, ಅವನ ಜೊತೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಕಂಡುಹಿಡಿಬೇಕು ಸರ್. ಕಮಿಷನರ್ ಸರ್, ಆ ಗಜೇಂದ್ರನ್ ಬಗ್ಗೆ ಏನೇನ್ ಮಾಹಿತಿ ಸಿಗುತ್ತೋ ಅದನ್ನ ದಯವಿಟ್ಟು ನನಗೆ ಅಪ್ಡೇಟ್ ಮಾಡಿ. ಓಕೆ ಸರ್, ನಮಸ್ಕಾರ. ರೀ, ಎಷ್ಟೊತ್ತಿಗೆ ಬರ್ತಾರೆ? ಅದು ಯಾರ್ ಸೊಸೆಯಮ್ಮ? ಅದೇ ಅಪ್ಪ, ಡಾಕ್ಟ್ರು. ಡಾಕ್ಟ್ರಾ? ಯಾಕೆ? ನಮ್ ಗಂಗೆನ ಚೆಕ್ ಮಾಡೋದಿಕ್ಕೆ. ಗಂಗೆಗೆ ವಿಷಯ ಗೊತ್ತಾ? ಗಂಗೆಗ್ ಗೊತ್ತಾದ್ರೆ ಮನೇಲಿ ಎಲ್ಲಿರ್ತಾಳೆ ಮಾವಯ್ಯ? ಅದಕ್ಕೆ ಗೌರಿಗೆ ಹೇಳ್ಬೇಡ ಅಂತ ಹೇಳಿದೀನಿ. ಅಲ್ಲ, ಡಾಕ್ಟ್ರನ್ ಕರ್ಸೋ ಅಂತದ್ದು ಏನಾಯ್ತು? ಅಪ್ಪ, ಗಂಗೆ ನಿನ್ನೆ ರಾತ್ರಿ ಕೂಡ ತಲೆ ತಿರುಗಿ ಬಿದ್ದಿದ್ಲು. ಅಯ್ಯೋ ಶಿವನೇ. ಅಪ್ಪ, ಸಿಟಿಯಿಂದ ನಮ್ಮ ಹಳ್ಳಿಗೆ ಯಾರೋ ಡಾಕ್ಟರ್ ಬಂದಿದ್ದಾರಂತೆ. ಅವರು ಒಂದ್ಸಲಿ ನಮ್ಮ ಗಂಗನ್ನ ನೋಡ್ಬಿಡ್ಲಿ ಅಂತ ನಮ್ಮ ಮನೆ ಕರೆಸ್ತಾ ಇದ್ದೀನಿ. ತುಂಬಾ ಒಳ್ಳೆ ಡಾಕ್ಟ್ರು ಮಾವಯ್ಯ. ಗಂಗೆ ಹಾಸ್ಪಿಟ್ಲಿಗೆ ಬರಲ್ಲ ಅಂತ ಹೇಳಿದಕ್ಕೆ ಅವರೇ ಮನೆಗ್ ಬರ್ತೀನಿ ಅಂತ ಒಪ್ಕೊಂಡ್ರು. ಅಮ್ಮ, ಅವಳು ಏನಕ್ಕೋ ಟೆನ್ಷನ್ ಮಾಡ್ಕೊಂಡು ತಲೆ ಸುತ್ತ ಬಿದ್ದಿರ್ತಾಳೆ. ಇಷ್ಟು ಸಣ್ಣ ವಿಷಯಕ್ಕೆ ಡಾಕ್ಟರ್ನ ಕರ್ಸೋ ಅವಶ್ಯಕತೆ ಇದೆಯಾ? ಅದು ಅವಳಿಗೆ ಹೇಳ್ದೆ ಗುಟ್ಟಾಗಿ. ಗೌರಿ, ಸಣ್ಣದೋ ದೊಡ್ಡದೋ ನಾವ್ ಯಾವತ್ತೂ ಚಾನ್ಸ್ ತಗೋಬಾರ್ದು. ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು. ಅಪ್ಪ, ಅಮ್ಮನೂ ಎಷ್ಟೊಂದ್ಸಲ ತಲೆನೋವು ಅಂತ ಹೇಳ್ತಿರ್ತಾರೆ. ಆದ್ರೆ ನೀವ್ ಇಷ್ಟೊಂದೆಲ್ಲ ಒದ್ದಾಡಿದ್ ನಾನ್ ನೋಡೇ ಇಲ್ಲ. ನೀವ್ 3 ಜನನೂ ಈ ತರ ಒದ್ದಾಡ್ತಾ ಇರೋದ್ ನೋಡ್ತಾ ಇದ್ರೆ ಏನೋ ವಿಷಯ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ಅನ್ಸ್ತಾ ಇದೆ ನನ್ಗೆ. ಅಪ್ಪ, ಅಮ್ಮನೂ ಎಷ್ಟೊಂದ್ಸಲ ತಲೆನೋವು ಅಂತ ಹೇಳ್ತಿರ್ತಾರೆ. ಆದ್ರೆ ನೀವ್ ಇಷ್ಟೊಂದೆಲ್ಲ ಒದ್ದಾಡಿದ್ ನಾನ್ ನೋಡೇ ಇಲ್ಲ. ನೀವ್ 3 ಜನನೂ ಈ ತರ ಒದ್ದಾಡ್ತಾ ಇರೋದ್ ನೋಡ್ತಾ ಇದ್ರೆ ಏನೋ ವಿಷಯ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ಅನ್ಸ್ತಾ ಇದೆ ನನ್ಗೆ. ನಿಜ ಹೇಳಿ, ಅವಳಿಗೇನಾದ್ರೂ ಸೀರಿಯಸ್ ಪ್ರಾಬ್ಲಮ್ ಇದೆಯಾ? ಅಪ್ಪ, ಅಪ್ಪ, ಇನ್ನೂ ಆಶ್ರಮಕ್ಕೆ ಹೋಗ್ಲಿಲ್ವಾ? ಎಲ್ರೂ ಇಲ್ಲೇ ಇದ್ದೀರಾ? ಅಕ್ಕ, ನೀನೇನಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗಿಲ್ಲ? ಯಾಕಿವತ್ತು ಎಲ್ರೂ ಹೀಗಿದ್ದೀರಾ? ಅಪ್ಪ, ನಾನು ನಿಮ್ ಜೊತೆ ಬರ್ತೀನಿ. ಆದ್ರೆ ಸ್ವಲ್ಪ ಲೇಟಾಗಿ ಹೊರಡೋಣಮ್ಮ. ಲೇಟ್ ಆಗ? ಮಕ್ಕಳೆಲ್ಲ ಕಾಯ್ತಾ ಇರ್ತಾರಲ್ವಪ್ಪ. ಪರವಾಗಿಲ್ಲ ಅಮ್ಮ, ಒಂದಿನ ತಾನೇ, ಕಾಯ್ತಾರೆ ಬಿಡು. ಸರಿ ಅಪ್ಪ. ಅಕ್ಕ, ಬಾ, ಸ್ವಲ್ಪ ಹೊರಗೆ ಹೋಗ್ಬಿಟ್ ಬರೋಣ. ಎಲ್ಲಿಗೆ? ಬಟ್ಟೆ ಸ್ಟಿಚಿಂಗ್ ಕೊಡ್ಬೇಕು. ಇವತ್ ಬೇಡ, ಇನ್ಯಾವಾಗ್ಲಾದ್ರೂ ಹೋಗೋಣ. ಯಾಕೆ, ನಿಂಗೆ ಏನಾದ್ರೂ ಕೆಲ್ಸ ಇದೆಯಾ ಇವತ್ತು? ಇಲ್ವೇ? ಮತ್ ಬಾ ಅಕ್ಕ, ಹೋಗೋಣ. ಅದು ನನ್ಗೆ ಯಾಕೋ ಇವತ್ ಸ್ವಲ್ಪ ತಲೆನೋವ್ತಾ ಇದೆ. ಆಮೇಲೆ ಹೋಗೋಣ. ಓ, ನನ್ ಗಾಳಿ ನಿಂಗೂ ಬೀಸ್ಬಿಡ್ತಾ? ನಡಿ, ಹಾಸ್ಪಿಟಲ್ಗೆ ಹೋಗೋಣ. ಆದ್ರೆ ನಾನಂತೂ ಒಳಗ್ ಬರಲ್ಲ, ನೀನ್ ಮಾತ್ರ ಹೋಗ್ಬೇಕು. ಹಾಸ್ಪಿಟಲ್ಲು ಬೇಡ, ಏನು ಬೇಡ, ಸುಮ್ನೆ ಇರೆ. ಯಾಕಿವತ್ ನೀವೆಲ್ಲ ವಿಚಿತ್ರವಾಗಿ ಆಡ್ತಿದ್ದೀರಾ? ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಿದಾರಾ? ಇವರು ಒಂಥರ ಗೆಸ್ಟೇ ಅಮ್ಮ. ನಮ್ಮ ಪಾಲ್ಗೆ ಆಪದ್ ಬಾಂಧವರಾದ್ರೂ ಆಗ್ಬೋದು. ರೀ, ಬಂದ್ರು ಅನ್ಸತ್ತೆ.
ಅವರೇ ನೋಡಿ, ಚಂದ್ರಪ್ಪನವರು. ನಮಸ್ಕಾರ ಡಾಕ್ಟ್ರೆ. ಹಿ ಇಸ್ ಮಿಸ್ಟರ್ ಅಚ್ಯುತ್, ನಮಸ್ಕಾರ. ನ್ಯೂರಾಲಜಿಸ್ಟ್. ನಮಸ್ಕಾರ. ಇವರು US ಇಂದ ಬಂದಿದ್ದಾರೆ. ಬಹಳ ಸಂತೋಷ. ವತ್ಸಲ, ಹಾ? ರಿಪೋರ್ಟ್ ತಗೊಂಡ್ ಬಾ. ಸರಿ ರೀ. ಬನ್ನಿ ಎಸ್ ಬನ್ನಿ. ಬನ್ನಿ. ಬನ್ನಿ ಡಾಕ್ಟ್ರೆ. ಅಯ್ಯಯ್ಯೋ, ಡಾಕ್ಟ್ರು, ಇಂಜೆಕ್ಷನ್ನು, ಆಸ್ಪತ್ರೆ. ಗಂಗೆ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ವತ್ಸಲ, ಹಾ ರಿಪೋರ್ಟ್ ತಗೊಂಬರ್ತೀಯಾ? ಬಂದೇ ರೀ. ಕೊಡಿ, ತಗೊಳ್ಳಿ. ಅಚ್ಯುತ್, ಪೇಷಂಟ್ ರಿಪೋರ್ಟ್ಸ್. ಡಾಕ್ಟ್ರೇ, ಇದರಲ್ಲಿ ನಿಮಗೆ ಯಾವುದೇ ತರಹ ಸಮಸ್ಯೆ ಕಂಡ್ರು ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳಿಗೆ ಗೊತ್ತಾಗಬಾರ್ದು. ಇದು ನಮ್ಗಳ ಮಧ್ಯೆನೇ ಇರಬೇಕು. ನೀವೇನು ತಲೆ ಕೆಡ್ಸ್ಕೋಬಿಡಿ ಚಂದ್ರಪ್ಪನವ್ರೆ, ನಾನೆಲ್ಲ ಹೇಳಿದ್ದೀನಿ. ಇದರಿಂದ ಏನು ಯೂಸ್ ಇಲ್ಲ. ಯೂಸ್ ಇಲ್ವಾ? ಯಾಕೆ ಡಾಕ್ಟರ್? ಮೊದಲು ಪೇಷಂಟ್ನ ನೋಡ್ಬೇಕು. ಪೇಷಂಟ್ ಎಲ್ಲಿ? ವತ್ಸಲ, ಡಾಕ್ಟ್ರೆ, ಕಾಫಿ ಬೇಡ, ಮೊದಲು ಬಂದಿದ್ದ ಕೆಲಸ ಆಗಲಿ. ಅತ್ಗೆ, ಇದ್ದಕ್ಕಿದ್ದ ಹಾಗೆ ಅಖಿಲ ಮನೆ ಬಿಟ್ಟು ಯಾಕೆ ಹೋದ್ಲು? ನಿಮಗಾದ್ರೂ ಅವಳು ಹೇಳಿ ಹೋಗ್ಬೇಕಿತ್ತು ಅನ್ಸತ್ತೆ. ಅದೇನೋ ಕೆಲ್ಸದ ಮೇಲೆ ಹೋದ್ಲು ಅಂತ ಅತ್ತೆ ಹೇಳಿದ್ರಲ್ಲ.